ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಾರ. ತಂದೆ ತಾಯಿ ನಮಗೆ ಬದುಕು ಕೊಟ್ಟಾರೋ ಇಲ್ಲೋ? ನಾವು ತಂದೆ ತಾಯಿಗೆ ಬದುಕು ಕೊಡ್ಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡ್ಲಿಕ್ಕಾಗೋದಿಲ್ಲ, ಆದ್ರೂ ಒಂದು ಕೊಡಬಹುದು. ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡಕ್ಕಾಗೋದಿಲ್ಲ, ಆದ್ರೆ ಏನು ಕೊಡಬಹುದು ಅಂದ್ರೆ ಮುಪ್ಪಿನ ಕಾಲಕ್ಕ ನಿಮ್ಮನ್ನ ಪ್ರೇಮದಿಂದ ಜೋಪಾನ ಮಾಡ್ತೀವಿ ಅನ್ನೋ ಭರವಸೆ ಕೊಡಬೇಕು. ಅದು ನಿಜವಾದ ಮಕ್ಕಳು ಅಷ್ಟೆ. ಕೂಡಿ ಬದುಕಬೇಕಷ್ಟೇ. ಮುಪ್ಪಿನ ಕಾಲಕ್ಕ ಬಹಳ ಕಷ್ಟ. ನಾನು ಮಠದಲ್ಲಿ ನೋಡ್ತೀನಲ್ಲ, ಇವ ಕೇಸ್ ಇರ್ತಾವ. ಗಂಡ ಹೆಂಡತಿ ಜಗಳ ಆಡಿದ್ದು, ಇವು ಮನೆ ಬಿಟ್ಟಿದ್ದು. ಇದ ಒಂದು ಕೋರ್ಟ್. ನೀವು ಅನ್ಬೋದು ಇಷ್ಟೆಲ್ಲ ಸಂಸಾರಿಕರದ್ದು ಹೆಂಗೆ ಹೇಳ್ತೀರಿ ಅಂದ್ರೆ, ನೀವ ಕಲಿಸಿದ್ದ ನಿಮಗೆ ಪ್ರವಚನದಾಗ ಹೇಳದಟ್ಟ. ನೀವು ಬಂದು ಏನ್ ಹೇಳಿರ್ತೀರಿ ಒಳ್ಳೆದ ಪ್ರವಚನ ಮಾಡೋದು. ಅದಕ್ಕೆ ಕಲಿಯುವುದೇನು ಅಂದ್ರ ತಂದೆ ತಾಯಿಗಳು. ನಾವೆಲ್ಲ ಕಾಶಿ, ಕೇದಾರ, ಬದ್ರಿ ಎಲ್ಲ ಕಡೆ ಹೋಗ್ತೀವಲ್ಲ, ಅಲ್ಲಿ ದೇವರಿಲ್ಲ ಅಂತಲ್ಲ. ಕಾಶಿ, ಕೇದಾರ, ಬದ್ರಿ, ರಾಮೇಶ್ವರ ಎಲ್ಲೇ ಹೋಗ್ರಿ, ಆ ಎಲ್ಲ ಪವಿತ್ರ ಕ್ಷೇತ್ರಗಳಿಗಿಂತ ಒಂದು ಹೆಚ್ಚಿನ ಪವಿತ್ರ ಕ್ಷೇತ್ರ ಇದ್ರ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದ ಸನ್ನಿಧಿ ಅನ್ನೋದನ್ನು ಮರಿಬಾರದು ನಾವಲ್ಲಿ. ಅದಕ್ಕಿದು ಸದ್ಭಾವ. ಶಿಕ್ಷಣ ಅಂದ್ರ ಬರೇ ತಲಿ ತುಂಬೋದು, ಕಿಶ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಚಲೋ ಭಾವ ತುಂಬೋದಷ್ಟ. ಯಾರು ಚಲೋ ಕೆಲಸ ಮಾಡ್ತಾರ, ಚಲೋ ಮಾಡಿರಪ್ಪ ಅಂತ ಹೇಳ್ಬೇಕು. ಎರಡು ಒಳ್ಳೆ ಮಾತು ಹೇಳೋದು. ಇಲ್ರಿ ನಮ್ಮ ನಾಲ್ಗಿನೇ ಹೇಳೋದಿಲ್ಲ, ನಮ್ಮ ಖಾನ್ದಾನದೊಳಗ ಅಂದಿಲ್ಲ ನಾವು. ಇಷ್ಟೆಲ್ಲ ಪ್ರವಚನ ಮಾಡಿಸ್ಯಾರ ಹಿರಿಯರು, ಯುವಕರು ಕೂಡಿ. ಯಾರು ಮಾಡ್ಯಾರ, ಚಲೋ ಮಾಡಿರಪ್ಪ ಅಂತ ಎರಡು ಶಬ್ದ ಹೇಳ್ಬೇಕು ಅವ್ರು. ನಮ್ಮಿಲ್ರಿ, ನಮಗೆ ಅಂಥದಕ್ಕೆ ನಾಲಿಗೆ ಹೇಳಲ್ಲ, ನಮ್ದು ರೂಢಿನೇ ಇಲ್ಲ ಅಂದ್ರೆ ಕೊನೆಗೆ ಯಾರು ಭೇಟಿ ಆಗ್ತಾರ ಅವ್ರಿಗೊಂದು ಚಲೋ ಸ್ಮೈಲ್. ಭೇಟಿ ಆದವ್ರಿಗೊಂದು ಸ್ಮೈಲ್ ಅನ್ನೋದು ಒಂದು ಮೈಲು ದೂರ ಆಗೈತಿ ನಮಗದು. ಮತ್ತೆ ಅದನ್ನೂ ಮಾಡಕ್ ಆಗಲ್ರಿ ಅಂದ್ರ ಮನಸ್ಸಿನಾಗ ಬಾಯಿ ತೆಗದ ಆಗಲ್ಲ. ನಮಗ್ ಒಳ್ಳೇದಾಗ್ಲಿ ಅಂತ ಅನ್ನಕ್ ಬಾಯಿ ತೆಗ್ಯಾಕ ಆಗಲ್ರಿ ಅಂದ್ರ ಸುಮ್ಮ ಮನಸ್ಸಿನಾಗರ ಚಲೋ ಆಗ್ಲಿ ಅನ್. ಇಲ್ರಿ, ನಮ್ಗೆ ಒಟ್ಟ ಮನಸ್ಸಿನಾಗೂ ಅನ್ನಕ್ ಆಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಇವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಅನ್ನಕ್ ಹೋಗ್ಬೇಡ. ಅದು ಸದ್ಭಾವನ ಅಷ್ಟ. ಇದನ್ನ ತಿಳ್ಕೊಬೇಕು ಮನುಷ್ಯ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು. ಅದಕ್ಕೆ ಸದಾಚಾರ, ಸದ್ವಿಚಾರ, ಸದ್ವಚನ, ಸದ್ಭಾವ ಇವು ಎದ್ಯಾಗ ದೇವ್ರ ಕುಂತ ಅಂದ್ರೆ ಬದುಕೇ ಒಂದು ಪೂಜೆ ಆಗ್ತೈತಿ. ನೀ ಏನು ಕೆಲಸ ಮಾಡ್ತಿ ಅದು ದೇವನ ಪೂಜೆ, ಏನು ಮಾತಾಡ್ತಿ ಅದು ದೇವವಾಣಿ ಅಷ್ಟೇ. ಅದು ಏನು ಕೆಲಸ ಮಾಡ್ತಿ ಅದು ದೇವ ಪೂಜೆ, ಏನು ವಿಚಾರ ಮಾಡ್ತಿ ದೈವಿ ಭಾವ, ದೈವಿ ವಿಚಾರಗಳು. ಅದಕ್ಕ ನಾವು ಕೇಳಿವಿಲ್ಲ ಇದು ಸತ್ಯಯುಗ, ಇದು ಕಲಿಯುಗ ಅಂತ. ಸತ್ಯಯುಗ ಅಂದ್ರೇನು, ಕಲಿಯುಗ ಅಂದ್ರೇನು? ಸತ್ಯಯುಗ ಅಂದ್ರೆ ಯಾವಾಗ ಹಿಂದಿತ್ತು, ಯಾವಾಗ ಒಂದು ಕಾಲಕ್ಕೆ ಸತ್ಯಯುಗ, ಇದು ಕಲಿಯುಗ ಅಂತ ಹೆಂಗೆ ಹೇಳೋದು ನಾವು? ಸತ್ಯಯುಗ ಅಂದ್ರೆ ಎಂದೋ ಇತ್ತು, ಈಗಿಲ್ಲ. ಈಗಿರೋದು ಕಲಿಯುಗ ಅಂತಲ್ಲ. ಏನು ಸತ್ಯಯುಗಕ್ಕೆ ಕಲಿಯುಗಕ್ಕೆ ಏನು ವ್ಯತ್ಯಾಸ ಹೇಳ್ರಿ? ಏನು ಅವಾಗಿನ ಸೂರ್ಯ ಬೇರೆ ಇದ್ದ, ಈಗಿನ ಸೂರ್ಯ ಬೇರೆ ಅದಾನ. ಸತ್ಯಯುಗದ ಸೂರ್ಯ ಬೇರೆ, ಕಲಿಯುಗದ ಸೂರ್ಯ ಬೇರೆ. ಸತ್ಯಯುಗದ ಭೂಮಿ ಬೇರೆ, ಕಲಿಯುಗದ ಭೂಮಿ ಬೇರೆ ಅಂತ ಏನ್ರ ಐತೇನ್? ಏನಿಲ್ಲ, ಏನೂ ಬದಲಾಗಿಲ್ಲ. ಒಬ್ಬ ಅನುಭಾವಿ ಒಂದು ಚಲೋ ಮಾತು ಬರೀತಾನೆ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂತ. ಕಲಿಯುಗ, ಇದು ಕಲಿಯುಗ ಅಂತ ನಾವು ಕರಿತೀವಲ್ಲ, ಕಲಿಯುಗ ಸತ್ಯಯುಗ ಯಾವಾಗ ಆಗ್ತೈತಿ ಅಂದ್ರ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂದ್ರೆ ಮನುಷ್ಯನೇ ಯಾವಾಗ ನಿನ್ನ ಬಾಯೊಳಗ ಸವಿ ಮಾತು ಬಾಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸದ್ವಿಚಾರ ತಲೆಯಲ್ಲಿ, ಸದ್ಭಾವ ಎದೆಯಲ್ಲಿ ಇಷ್ಟಿತ್ತು ಅಂದ್ರೆ ಇದೇ ಸತ್ಯಯುಗ. ಈ ಕ್ಷಣಕ್ಕೆ ಇದು ಸತ್ಯಯುಗ. ಯಾರ ಎದೆಯೊಳಗಿದು ಇರ್ತೈತಿ ಅವರು ಸತ್ಯವಂತರಷ್ಟೆ. ನಾವು ಸತ್ಯಯುಗ ಪಂಚಾಂಗ ತೆಗೆದು ನೋಡಿ ಸತ್ಯಯುಗ ನಿರ್ಣಯ ಮಾಡೋದಲ್ಲ, ಕ್ಯಾಲೆಂಡರ್ ತೆಗೆದು ನೋಡಿ ಸತ್ಯಯುಗವನ್ನು ನಿರ್ಣಯ ಮಾಡೋದಲ್ಲ. ಮನುಷ್ಯನೇ ಸತ್ಯಯುಗ ನಿರ್ಣಯ ಮಾಡಬೇಕಾಗಿದ್ರೆ ಪುಸ್ತಕ ತೆಗೆದು ಸತ್ಯಯುಗ ಅಲ್ಲ, ನಿನ್ನ ಮಸ್ತಕ ನೋಡಿ ನೀ ಸತ್ಯಯುಗವನ್ನು ನಿರ್ಣಯ ಮಾಡಬೇಕಷ್ಟೆ. ನಿನ್ನ ಮಸ್ತಕದೊಳಗೆ ಸದಾಚಾರ ಇತ್ತು, ಸದ್ಭಾವ ಇತ್ತು, ಸದ್ವಚನಗಳಿದ್ದು, ಸದ್ಭಾವ ಇತ್ತು ಅಂದ್ರೆ ನೀ ಕುಂತ ಕ್ಷಣವೇ ಇದು ಸತ್ಯಯುಗ ಅಷ್ಟೆ. ನೀ ಮನೆಗೆ ಹೋಗಬೇಕಾದ್ರೆ ಸತ್ಯ ಶರಣನಾಗಿ ಹೋಗ್ತಿ, ಸಂಕಲ್ಪ ಬೇಕಷ್ಟೇ ಇದು. ಅದಕ್ಕೆ ಇಂಥ ಸತ್ ಪಥದಲ್ಲಿ ನಡೆಯುವ ಸಲುವಾಗಿ ಪತಂಜಲರು ಎರಡನೆಯ ಸೂತ್ರ ಸತ್ಯ ಅಂತ ಹೇಳಿದ್ರು. ಅದಕ್ಕೆ ಸತ್ಯದ ಆಚರಣೆ, ಸದ್ವಿಚಾರ, ಸದ್ಭಾವ, ಸದ್ವಚನ
ಇವು ನಮ್ಮ ಎದೆಯೊಳಗೆ ಇಟ್ಟುಕೊಂಡು ಬದುಕಿದ್ರೆ ಜೀವನ ಸಾರ್ಥಕತೆಯಡೆಗೆ ನಾವು ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತಾ